ಇನ್ನು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೀತಾ ಇರುವಂತಹ ಗಾಯತ್ರಿ ವಿಹಾರ್ನಲ್ಲಿ ಪಬ್ಲಿಕ್ ಟಿವಿ ಆಯೋಜನೆ ಮಾಡ್ತಾ ಇರುವ 8ನೇ ಆವೃತ್ತಿಯ ವಿದ್ಯಾಪೀಠಕ್ಕೆ ಸಕಲ ಸಿದ್ಧತೆಗಳು ಕೂಡ ಈಗ ಭರದಿಂದ ನಡೀತಾ ಇದೆ. ನಾಳೆ ನಾಡಿದ್ದು ಶೈಕ್ಷಣಿಕ ಮೇಳ ನಡೆಯಲಿದೆ. SLC ಆಯಿತು, PUC ಮುಗೀತು, ಮುಂದೆ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಯಾವ ಕಾಲೇಜಿಗೆ ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು, ಎಲ್ಲಿಗೆ ಸೇರಿಸಿದರೆ ಒಳ್ಳೆಯದು ಅಂತ ಪೋಷಕರಲ್ಲಿ ಒಂದಿಷ್ಟು ಪ್ರಶ್ನೆಗಳಿರುತ್ತೆ. ಅಯ್ಯೋ, ಬೆಂಗಳೂರಿನಲ್ಲಿ ಇಷ್ಟೊಂದು ಕಾಲೇಜುಗಳಿವೆಯಲ್ಲಪ್ಪ, ಎಷ್ಟು ಕಾಲೇಜಿಗೆ ಹೋಗಿ ವಿಚಾರಿಸೋದು, ಹೆಂಗೆ ಹೋಗೋದು, ಒಂದೊಂದು ದಿಕ್ಕಿನಲ್ಲಿದ್ದಾವೆ. ಹಾಗಾಗಿ ಈಗ ಮಕ್ಕಳಿಗೆ ಸೀಟ್ ಹುಡುಕೋದು ಅಂತಿರುವಂಥ ಪೋಷಕರಿಗೆ ಮಿಸ್ ಮಾಡ್ದೇನೆ ನಿಮ್ಮ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಾ ಇರುವಂತಹ ರಾಜ್ಯದ ಅತ್ಯಂತ ದೊಡ್ಡ ಶೈಕ್ಷಣಿಕ ಮೇಳಕ್ಕೆ ಬನ್ನಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ, ಎಲ್ಲ ಗೊಂದಲಗಳಿಗೂ ಕೂಡ ಉತ್ತರ ಸಿಗತ್ತೆ. ವೀಕೆಂಡ್ ಶುರು ಆಗ್ತಿದೆ, ಎಲ್ಲಾದರೂ ಹೊರಗಡೆ ಹೋಗೋಣ, ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತಿರೋರು ಈ ಸುದ್ದಿನ ಮಿಸ್ ಮಾಡದೆ ನೋಡಬೇಕು. ಯಾಕಂದರೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಿರುವಂತಹ 8ನೇ ಆವೃತ್ತಿಯ ವಿದ್ಯಾಪೀಠ ಸಕಲ ಸಿದ್ಧತೆಯಿಂದ ರೆಡಿ ಆಗ್ತಿದೆ. ಯಾವ ರೀತಿ ಅದು ಸಿದ್ಧತೆ ಆಗ್ತಿದೆ ಮತ್ತು ಈ ವಿದ್ಯಾಪೀಠದ ವಿಶಿಷ್ಟತೆಗಳೇನು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡ್ತಾ ಹೋಗ್ಬೋದು. ಈಗ ನೋಡ್ತಿದ್ದೀರಾ, ಇದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿರುವಂತಹ ಗಾಯತ್ರಿ ವಿಹಾರ. ಗಾಯತ್ರಿ ವಿಹಾರದ ಗೇಟ್ ನಂಬರ್ 4ರಲ್ಲಿ ಅತ್ಯುನ್ನತವಾದಂತಹ AC ಸುಸಜ್ಜಿತ ಹಾಲ್ನಲ್ಲಿ ಪಬ್ಲಿಕ್ ಟಿವಿ ಪ್ರಸ್ತುತಪಡಿಸ್ತಿರುವಂತಹ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಶೈಕ್ಷಣಿಕ ಮೇಳದ ಸಿದ್ಧತೆಗಳಾಗ್ತಿದೆ. ಇದೇ 26 ಮತ್ತು 27 ಅಂದರೆ ನಾಳೆ ಮತ್ತು ನಾಡಿದ್ದು 2 ದಿನ ನಡೆಯುವಂತಹ ಈ ಅಮೋಘವಾದಂತಹ ಶೈಕ್ಷಣಿಕ ಎಕ್ಸ್ಪೋಗೆ ಎಲ್ಲ ರೀತಿಯ ತಯಾರಿಗಳಾಗ್ತಿದೆ. ಈ ಶೈಕ್ಷಣಿಕ ಎಕ್ಸ್ಪೋದ ವಿಶೇಷತೆ ಏನಪ್ಪ ಅಂದರೆ, ಪ್ರಮುಖವಾಗಿ ಒಂದೇ ಸೂರಿನಡಿಯಲ್ಲಿ 120ಕ್ಕೂ ಹೆಚ್ಚು ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಭಾಗಿಯಾಗ್ತಿರುವಂಥದ್ದು. ನೀವು ಅನ್ಕೋತೀರಾ, ಇವತ್ತೊಂದು ಕಾಲೇಜ್ ಹತ್ರ ಹೋಗಬೇಕು, ನಾಳೆ ಒಂದು ಕಾಲೇಜ್ ಹತ್ರ ಹೋಗಬೇಕು. ಯಾಕಂದರೆ ಬೆಂಗಳೂರಲ್ಲಿರುವಂಥ ಕಾಲೇಜುಗಳು ಒಂದೊಂದು ಏರಿಯಾದಲ್ಲಿ ಒಂದೊಂದು ಕಾಲೇಜ್ ಇರುತ್ತೆ, ಒಂದೊಂದು ಕಾಲೇಜಲ್ಲಿ ಒಂದೊಂದು ರೀತಿಯ ಕೋರ್ಸ್ಗಳಿರುತ್ತೆ. ಆ ಕಾಲೇಜ್ಗಳಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಮತ್ತು ಏನೆಲ್ಲ ಸಬ್ಜೆಕ್ಟ್ಸ್ ಇದೆ, ಯಾವ ಕೋರ್ಸ್ನ ಮಾಡಬೇಕು, ಯಾವ ಕೋರ್ಸ್ನ ಮಾಡಿದ್ರೆ ಅನುಕೂಲ ಆಗುತ್ತೆ, ಮತ್ತು ಅದರ ಫೀಸ್ ಸ್ಟ್ರಕ್ಚರ್ ಏನು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಏನು, ಈ ಎಲ್ಲವನ್ನು ಮಾಹಿತಿಯನ್ನು ಕಾಲೇಜ್ ಬಳಿ ಹೋಗಿ ಪಡ್ಕೋಬೇಕು ಅಂದರೆ ಒಂದು ಕಾಲೇಜ್ಗೆ ಒಂದು ದಿವಸ ಸೀಮಿತ ಆಗುತ್ತೆ. ಆದರೆ ಈ ವಿದ್ಯಾಪೀಠಕ್ಕೆ ಬಂತು ಅಂದರೆ ಒಂದೇ ಸೂರಿನಡಿಯಲ್ಲಿ 120ಕ್ಕೂ ಹೆಚ್ಚು ಕಾಲೇಜ್ಗಳು ಭಾಗಿಯಾಗ್ತಿರೋದ್ರಿಂದ ಡಿಗ್ರಿ ಮಾಡುವಂಥವ್ರಾಗಿರ್ಬೋದು, ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋವಂಥವ್ರಾಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಹೋಗುವಂಥವ್ರಾಗಿರ್ಬೋದು, ನಂದು ಈಗ PUC ಮುಗೀತಿದೆ, ಇಂಜಿನಿಯರಿಂಗ್ ಮಾಡೋದಾ ಅಥವಾ ಮೆಡಿಕಲ್ ಸೀಟ್ಗೆ ಹೋಗೋದಾ, ಬೇರೆ ಏನು ಕೋರ್ಸ್ ಮಾಡ್ಬೋದು, ಸೈನ್ಸ್ ತೊಗೊಂಡು ನಾನು ಬೇರೆ ಕಾಮರ್ಸ್ ಕಡೆಗೆ ಬರ್ಬೋದು, ಅಥವಾ ಸೈನ್ಸಿಂದ ಬೇರೆ ಬೇರೆ ಆಪ್ಷನ್, ಅಥವಾ PUC ಮುಗ್ದಾದ ಮೇಲೆ ಬೇರೆ ಏನೆಲ್ಲ ಕೋರ್ಸ್ಗಳಿವೆ. ಅಂದರೆ ನಮಗೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಲ್ಲಿ ಗೊಂದಲ ಇರುತ್ತೆ, ಮೆಡಿಕಲ್ಗೆ ಹೋಗೋದಾ, ಇಂಜಿನಿಯರಿಂಗ್ ಹೋಗೋದಾ, ಬೇರೆ ಏನಾದ್ರು ಡಿಗ್ರಿ ಮಾಡಿಸೋದಾ ಅಂತ. ಎಲ್ಲ ಡಿಗ್ರಿಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ತಮ್ಮ ಕಾಲೇಜ್ಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಗೊಂದಲಗಳಿಗೆ ಉತ್ತರ ಸಿಗುತ್ತೆ. ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಬೇಕು, ಹೇಗಿರುತ್ತೆ ಮುಂದಿನ ಭವಿಷ್ಯ, ಇವೆಲ್ಲದಕ್ಕೂ ಕೂಡ ನಿಮ್ಮ ಗೊಂದಲಗಳು, ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಎಲ್ಲ ಕಡೆ ಹೋಗಿ ಬಸ್ ಹತ್ಕೊಂಡು ಅಲ್ಲಿ ಹೋಗೋದು, ಇಲ್ಲ ಬೈಕ್ ತೊಗೊಂಡು ಹೋಗೋದು, ಇಲ್ಲ ಕಾರ್ ತೊಗೊಂಡು ಹೋಗೋದು, ಸುತ್ತಾಡೋ ಬದಲಾಗಿ ಒಂದು ಜಾಗಕ್ಕೆ ಬನ್ನಿ, ಗಾಯತ್ರಿ ವಿಹಾರಕ್ಕೆ. ನಾಳೆ ಮತ್ತು ನಾಡಿದ್ದು 2 ದಿನದಲ್ಲಿ ಆಯ್ಕೆಯನ್ನು ಮಾಡ್ಕೊಳ್ಳೋದು ಸುಲಭವಾಗುತ್ತೆ. ಅದು AC ಕೂಲಾಗಿರುತ್ತೆ. ಬಿಸಿಲಲ್ಲಿ ಯಾರೇ ಓಡಾಡ್ತಾರೆ, ಆರಾಮಾಗಿ ಕೂಲಾಗಿ ನೋಡಿ.